ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ದ ಚಾನಲ್ ನಿಷ್ಕಲಾಸ್ ಪ್ರಪಂಚ. ಎಲ್ಲರೂ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತು ತುಳಸಿ ಹಬ್ಬ. ನಾನು ಬೆಳಿಗ್ಗೆ ಫುಲ್ ಕೆಲಸ ಎಲ್ಲ ಆಯಿತು. ಮಕ್ಕಳು ಕೂಡ ಮನೆಯಲ್ಲೇ ಇದ್ದಾರೆ. ಯಾಕಂದರೆ ಸಂಡೇ ಆಗಿರೋದ್ರಿಂದ ಪಾಪುನು ಕೂಡ ವೆಲ್ಕಮ್ ಮಾಡ್ತಿದ್ದೇನೆ ಯೂಟ್ಯೂಬಿಗೆ. ಅದಾದಮೇಲೆ ಹೇರ್ ಕಟ್ ಕೂಡ ಮಾಡಿಸ್ಕೊಂಬಂದಿದ್ದ ಮಾರ್ನಿಂಗ್, ಅದಕ್ಕೋಸ್ಕರ ತೋರಿಸ್ತಾ ಇದ್ದಾನೆ. ಅವ್ನ ಬರ್ಡೇ ಕೂಡ ಇದೆ ನವಂಬರ್ 10ಗೆ. ಅದಕ್ಕೋಸ್ಕರ ಅವ್ರ ಅಪ್ಪ ಹೋಗ್ತಾಯಿದ್ರು ಹೇರ್ ಕಟ್ ಮಾಡಿಸ್ಲಿಕ್ಕೆ. ನೆಕ್ಸ್ಟ್ ವೀಕ್ ಮಾಡಿಸಿ ಅಂತ ಹೇಳಿದೆ. ನಾನು ಹೋಗ್ತಿದ್ದೀನಲ್ವ, ಹಾಗೆ ಕರ್ಕೊಂಡು ಹೋಗ್ಬಿಡ್ತೀನಿ. ಟೈಮ್ ಆಗಲ್ಲ 2 ದಿನ ಹೋಗಲಿಕ್ಕೆ ಅಂತ. ಅವನಿಗೂ ಕೂಡ ಹೇರ್ ಕಟ್ ಮಾಡಿಸ್ಕೊಂಬಂದರು. ಸಂಜೆ ಪೂಜೆ ಎಲ್ಲ ಇರೋದ್ರಿಂದ ನಾನು ಬೆಳಿಗ್ಗೆನೇ ಅಡುಗೆ ಮಾಡ್ಕೊಂಬಿಡೋಣ ಅಂತ ಬೇಳೆ ಸಾಂಬಾರು ಮಾಡಿಕೊಂಡೆ. ನಮ್ಮನೆ ಬೇಳೆ ಸಾಂಬಾರು ಅಂದರೆ ಮಕ್ಕಳಿಗೆಲ್ಲ ಸಖತ್ ಇಷ್ಟ ಆಗುತ್ತೆ. ರೈಸ್ ಕೂಡ ಮಾಡಿ ಇಟ್ಟೆ, ಯಾಕಂದರೆ ದೇವ್ರಿಗೂ ಕೂಡ ನಾನು ರೆಡಿ ಮಾಡ್ಕೊಂಡು ಇಟ್ಕೊಳ್ಳೋಕ್ಕಾಗತ್ತೆ. ದೀಪ ಎಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೆ. ಅಷ್ಟರಲ್ಲಿ ಮಕ್ಕಳ ಕಣ್ಣಿಗೆ ಕಾಣಿಸಿದ್ದು ಪಾಪ್ಕಾರ್ನ್ ತೊಗೊಂಬಂದಿದ್ದೆ. ಅದು ಕಾಣಿಸ್ತು. ಅಮ್ಮ ಪಾಪ್ಕಾರ್ನ್ ಮಾಡಿಕೊಡಿ ಒಂದು ಸ್ವಲ್ಪ ಅಂತಂದ್ರೆ, ಅದಕ್ಕೋಸ್ಕರ ಅಮ್ಮ ಕೂಡ ಓದ್ಕೊತಾ ಇದ್ಲು. ಅವಳಿಗೆ ಕೂಡ ಟೆಸ್ಟ್ಗಳೆಲ್ಲ ಬರ್ತಿರೋದ್ರಿಂದ ಪಾಪು ಅಂತೂ ನಾನೇ ಕೊಡಬೇಕು ಎಲ್ರಿಗೂ ಅಂತ ಅವನೇ ಮಾಡಿಸ್ಕೊಂಡು ತೊಗೊಂಬರ್ತಿದ್ದಾನೆ. ನಮ್ಮ ಮನೆಯವರು ಕೂಡ ಡ್ಯೂಟಿಗೆ ಹೋಗಿರೋದ್ರಿಂದ ಬೆಳಿಗ್ಗೆನೇ ನಾನು ಯಾವಾಗಲೂ ತುಳಸಿ ಗಿಡನ ಹಿಂದೆ ಇಟ್ಕೊಂಡಿರ್ತೀನಿ. ಮುಂದೆ ಬಿಸಿಲು ಬರುತ್ತೆ, ಬಿಸಿಲು ಬರಲ್ಲ. ಅದಕ್ಕೋಸ್ಕರ ಅಲ್ಲಿ ಸ್ವಲ್ಪನೂ ಕೂಡ ಬರೋದೇ ಇಲ್ಲ. ನನ್ನ ತುಳಸಿ ಗಿಡ ಅಷ್ಟೊಂದೇನು ಚೆನ್ನಾಗಿಲ್ಲ, ಕಡ್ಡಿ ಥರ ಬಂದಿದೆ. ಮೇಲ್ಗಡೆ ಒಂದು ಸ್ವಲ್ಪ, ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ ಹೇಳಬೇಕು ಅಂತ ಅಂದರೆ. ಹಿಂದೆ ಇಟ್ಟಿರೋದ್ರಿಂದ ಮುಂದೆ ಇಟ್ಬಿಟ್ಟು ಎಲ್ಲ ನೀಟ್ ಮಾಡಿ ಕೊಟ್ಟು ಹೋಗಿದ್ರು. ಅದಾದಮೇಲೆ ನಾನು ಅದನ್ನೆಲ್ಲ ಒರೆಸ್ಕೊಂಡು ನೀಟ್ ಮಾಡಿಕೊಂಡೆ. ಸಂಜೆ ಪೂಜೆ ಇರೋದ್ರಿಂದ ನಾನು ನಿಧಾನಕ್ಕೆ ಮಾಡ್ಕೊಳ್ಳೋಣ, ಏನು ಪ್ರಾಬ್ಲಮ್ ಇಲ್ಲ ಅಂದ್ಬಿಟ್ಟು ಅಡುಗೆ ಎಲ್ಲ ಮಾಡಿಟ್ಬಿಟ್ಟು ಇವಾಗ ದೇವ್ರ ಪಾತ್ರೆ ಎಲ್ಲ ತೊಳೆದು ಇಟ್ಕೊಂಡಿದ್ದೆ ಆಲ್ರೆಡಿ. ನಾನು ಇದನ್ನೆಲ್ಲ ಮೇಲೆ ಇಟ್ಕೊಂಡಿರ್ತೀನಿ. ಕೆಳಗಡೆ ಎಲ್ಲ ಜಾಗ ಇರಲ್ಲ ಅಡುಗೆ ಮನೆಯಲ್ಲೂ ಕೂಡ ಜಾಗ ಇರಲ್ಲ. ನನಗೆ ಬೇಕಾದಾಗ ಮಾತ್ರ ಯೂಸ್ ಮಾಡ್ಕೊಳ್ಳೋ ಥರ ಇಟ್ಕೊಂಡಿರ್ತೀನಿ. ಅದಕ್ಕೋಸ್ಕರ ಎಲ್ಲ ತೊಗೊಟ್ಟಿದ್ರು. ನಮ್ಮ ಮನೆಯವರೇ ಹೋಗಬೇಕಾದ್ರೆ ನನಗಾಗಲ್ಲ ಅಂದ್ಬಿಟ್ಟು ಎಲ್ಲ ತೆಗೆಸ್ಕೊಂಡಿದ್ದೆ. ಅದನ್ನೆಲ್ಲ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ವಾಶ್ ಮಾಡಿ ಇವಾಗ ಎಲ್ಲ ಒರೆಸ್ಕೊಂಡು ಇಟ್ಕೊತಾ ಇದ್ದೀನಿ. ಯಾಕಂದರೆ ಮಕ್ಕಳು ಕೂಡ ಇರೋದ್ರಿಂದ ನಾನು ಯಾವಾಗ ಫ್ರೀ ಆಗಿರ್ತೀನಿ ಆ ಟೈಮಲ್ಲೇ ಮಾಡ್ಕೊಬೇಕು. ಇವಾಗ ಇದನ್ನೆಲ್ಲ ನಾನು ಪ್ರಿಪೇರ್ ಮಾಡಿ ಇಟ್ಕೊಂಡ್ರೆ ಸಂಜೆಗೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ನಾನು ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊತಾ ಇದ್ದೀನಿ. ಫ್ರೂಟ್ಸ್ ಕೂಡ ನಾನು ಹೇಳೇ ಇರಲಿಲ್ಲ, ತೊಗೊಂಬರಕ್ಕೆ ಹೋಗೋಣ ಜೊತೆಯಾಗಿ ಅಂತ ಅಂದ್ಕೊಂಡಿದ್ದೆ. ಅಷ್ಟರಲ್ಲಿ ಪಾಪು ಆರೆಂಜ್ ಬೇಕು ಅಂತ ಅವ್ರ ಅಪ್ಪಗೆ ಫೋನ್ ಮಾಡಿದ್ನ. ಅವ್ರು ನೋಡಿದ್ರೆ ಎಲ್ಲ ಫ್ರೂಟ್ಸ್ ತೊಗೊಂಬಂದುಬಿಟ್ಟಿರು ಜೊತೆಯಾಗೆ. ಅವ್ರಿಗೆ ಗೊತ್ತೇ ಇಲ್ಲ ತುಳಸಿ ಹಬ್ಬ ಅಂತ. ಒಳ್ಳೇದಾಯ್ತು ಬಿಡೋದ್ರ ಜೊತೆಗೇ ತೊಗೊಂಬಂದಿಯಲ್ಲ ಅಂತ ಹೇಳಿದೆ. ಮತ್ತು ನಾವು ನಮ್ಮ ಮನೆಯವರು ಎಲ್ಲೋ ಹೊರಗಡೆ ಹೋಗಿದ್ವಿ, ಒಂದು ಸ್ವಲ್ಪ ಕೆಲಸ ಇತ್ತು ಅಂತ. ಹಾಗೆಯೇ ಬರಬೇಕಾದ್ರೆ ಫ್ಲವರ್ ನಾನು ಹಿಂದಿನ ದಿನವೇ ತೊಗೊಂಬಂದಿದ್ದೆ. ಫ್ಲವರು ಮತ್ತು ಏನಂತಾರೆ ನಲ್ಲಿಕಾಯಿದು ಗಿಡ, ಅದನ್ನು ಕೂಡ ತೊಗೊಂಬಂದಿದ್ದೆ. ಅದನ್ನು ಕೂಡ ಇಟ್ಕೊಂಡಿದ್ದೆ. ಸ್ವಲ್ಪ ಒಣಗೋಗ್ಬಿಟ್ಟಿತ್ತು, ಒಂದಿನ ಹಿಂದೆನೇ ತೊಗೊಂಬಂದಿರೋದ್ರಿಂದ. ಎಲ್ಲಕ್ಕೂ ನಾನು ಇವಾಗ ಬತ್ತಿ ಎಲ್ಲ ಹಾಕಿ ಇಟ್ಕೊತಾ ಇದ್ದೀನಿ. ಇವಾಗೇನಿಲ್ಲ, ನಮ್ಮ ಚೋಟು ಕೂಡ ಹೆಲ್ಪ್ ಮಾಡಿಕೊಡ್ತಾಳೆ, ನಮ್ಮಮ್ಮೂ ಕೂಡ ಹೆಲ್ಪ್ ಮಾಡಿಕೊಡ್ತಾಳೆ. ಫಸ್ಟ್ ಆಗಿದ್ದರೆ ಅಮ್ಮ ಓದ್ಕೊಬೇಕು, ಆಟಾಡಬೇಕು ಅಂತ ಹೇಳೋರು. ಇವಾಗ ಹಾಗೇನಿಲ್ಲ, ಅವ್ರು ಕೂಡ ನನಗೆ ಹೆಲ್ಪ್ ಮಾಡಿಕೊಡ್ತಾರೆ. ಎಲ್ಲ ರೆಡಿ ಮಾಡಿಟ್ಟಿದ್ರೆ ತೊಗೊಂಡೋಗಿಡ್ತಾರೆ, ಊಟ ಎಲ್ಲ ಬಡಿಸ್ಕೊತಾರೆ. ಖುಷಿಯಾಗುತ್ತೆ ಮಕ್ಕಳು. ಅವ್ರ ಇಂಪ್ರೂವ್ಮೆಂಟು ನಮಗೆ ಕಾಣಿಸುತ್ತಲ್ವ. ಯಾಕಂದರೆ ಫಸ್ಟ್ ಹೇಗಿದ್ರು ಹೇಗಿದ್ರು. ನಮ್ಮ ಅಮ್ಮ ಅಂತೂ ಫಸ್ಟ್ ಅಂತೂ ಒಂದು ಸ್ವಲ್ಪನೂ ತುಂಬ ಹಠ. ಅವಳಿಗೆ ಒಂದು ಸ್ವಲ್ಪನೂ ಹೇಳಿದ ಮಾತು ಕೇಳ್ತಿರಲಿಲ್ಲ. ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ, ಸ್ವಲ್ಪ ಮೆಚ್ಯೂರಿಟಿ ದೊಡ್ಡವರಾಗ್ತಾ ಬರುತ್ತೆ ಅಂತ ಅನಿಸುತ್ತೆ. ಅಷ್ಟರಲ್ಲಿ ನಾನು 1-2 ಐಟಮ್ ನನ್ನ ಹತ್ರ ಇರಲಿಲ್ಲ. ವೀಳ್ಯದೆಲೆ ಇರಲಿಲ್ಲ, ಮತ್ತೆ ಸ್ವಲ್ಪ ಅರಿಶಿನ ಕುಂಕುಮ ಕೂಡ ತರಿಸ್ಬೇಕಿತ್ತು ಹೊಸದು. ಅದನ್ನೆಲ್ಲ ನಮ್ಮ ಮನೆಯವ್ರು ಬಂದ್ಮೇಲೆ 1 ಗಂಟೆಗೆ ಬರ್ತಾರೆ. ಅದಾದ್ಮೇಲೆ ತರಿಸ್ಕೊಳ್ಳೋಣ ಅಂತ ಏನೇನಿದೆ ನನಗೆ ನೆನಪಾದಂಗೆ ಮೊಡ್ಲಕ್ಕಿಗೆ ಎಲ್ಲ ರೆಡಿ ಮಾಡಿ ಇಟ್ಕೊತಾ ಇದ್ದೆ. ಅಷ್ಟರಲ್ಲಿ ತುಪ್ಪದ ದೀಪ ಮತ್ತೆ ನಲ್ಲಿಕಾಯಿ ದೀಪ ಮಾಡ್ಲಿಕ್ಕೂ ಕೂಡ ತುಪ್ಪನ ನಾನು ದೇವರಿಗೆ ಅಂತಾನೆ ಎಕ್ಸ್ಟ್ರಾ ತೆಗ್ದು ಇಟ್ಕೊಂಡಿರ್ತೀನಿ. ಅದು ಗಟ್ಟಿಯಾಗಿರೋದ್ರಿಂದ ಸ್ವಲ್ಪ ಬಿಸಿ ಮಾಡ್ಬಿಟ್ಟು ನಾನು ಅದ್ರೊಳಗಡೆ ಬತ್ತಿ ಎಲ್ಲ ಹಾಕಿ ನೆನ್ಸಕ್ ಇಟ್ಟಿದ್ದೆ. ಅದಾದ್ಮೇಲೆ ನಲ್ಲಿಕಾಯಿ ಕೂಡ ತಂದಿರೋದ್ರಿಂದ ಅದನ್ನು ಕೂಡ ದೀಪ ಎಲ್ಲ ಮಾಡ್ಕೊಳ್ಳೋಣ ಅಂತ ನಲ್ಲಿಕಾಯಿನ ಸ್ವಲ್ಪ ಮೇಲ್ಗಡೆ ಅದನ್ನೆಲ್ಲ ಹೋಲ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಆ ಥರ ಮಾಡ್ಕೊಂಡ್ಬಿಟ್ಟು ಎಲ್ಲ ಎತ್ತಿಟ್ಕೊತಾ ಇದ್ದೀನಿ. ಪಾಪು ಬಂದ್ಬಿಟ್ಟಿದ್ದ ಇವಾಗ. ಪಾಪು ಏನ್ ಮಾಡ್ತಿದ್ಯಾ ಅಂತ ಅಂದ್ರೆ, ನಾನೇನಿಲ್ಲ ಬಿಡಮ್ಮ, ನಾನು ಏನ್ ಮಾಡಲ್ಲ, ನೋಡ್ತೀನಿ ಅಂತ. ಅವನು ನೋಡ್ತಾ ಇದ್ದಾನೆ. ನೋಡ್ಬೇಡ ಬಾ, ಇಲ್ಲಿ ಫೋನ್ ಇಟ್ಕೊಂಡು ಸ್ವಲ್ಪ ರೆಕಾರ್ಡ್ ಮಾಡ್ಕೊಡು ಅನ್ನೋದಕ್ಕೆ ಈ ರೆಕಾರ್ಡ್ ಅವನೇ ಮಾಡಿರೋದು. ಖುಷಿ ಆಯ್ತು ನನಗೆ. ಅವನು ನೋಡಿ ಒಂದ್ ಸ್ವಲ್ಪನೂ ಅಲ್ಲಾಡ್ಸ ಇಲ್ಲ. ಹೇಗೆ ಇಟ್ಕೊ ಅಂತ ಹೇಳಿದೆ ಹಾಗೇನೆ ಇಟ್ಕೊಂಡು ಕೂತಿದ್ದ ಒಂದ್ ಸ್ವಲ್ಪ ಟೈಮು. ಅದಾದ್ಮೇಲೆ ಮಕ್ಕಳನ್ನೆಲ್ಲ ಒಂದ್ ಸ್ವಲ್ಪ ಟೈಮ್ ಮಲಗಿಸ್ದೆ. ರೆಸ್ಟ್ ಕೂಡ ಬೇಕಲ್ವಾ ಮಕ್ಕಳಿಗೆ. ಯಾವಾಗ್ಲೂ ಕೂಡ ಪಾಪ ಸ್ಕೂಲು ಟ್ಯೂಷನ್ ಅಂತ ಇರ್ತಾರೆ. ಸಂಡೇ ಆಲ್ಮೋಸ್ಟ್ ನಾನು 3 ಜನನು ಕೂಡ ಮಲಗಿಸ್ತೀನಿ. ಒಂದ್ ಸ್ವಲ್ಪ ಟೈಮ್ ರೆಸ್ಟ್ ಮಾಡಿ, ಪರವಾಗಿಲ್ಲ ಆಟ ಆಡಕ್ಕೆ ಎದ್ಮೇಲೂ ಹೋಗ್ಬೋದು, ಒಂದ್ ಸ್ವಲ್ಪ ಹೊತ್ತು ಮಲ್ಕೊಳ್ಳಿ ಅಂದ್ಬಿಟ್ಟು ಎಲ್ರು ಮಲಗಿಸ್ದೆ. ನಾನು ಕೂಡ ಒಂದ್ ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಎದ್ದೆ. ಅದಾದ್ಮೇಲೆ ನಾನು ಮತ್ತೆ ಕೂಡ ಮನೆ ಒರೆಸ್ಕೊಂಡು ಒಂದ್ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಬಾಗ್ಲಿಗೆಲ್ಲ ರಂಗೋಲಿ ಹಾಕೋಣ ಅಂತ ಹಾಕೊಂತಾ ಇದ್ದೀನಿ. ನಾನು ಹೋದ್ಸರಿನೇ ಹೇಳ್ದಂಗೆ ರಂಗೋಲಿಗಳು ನಿಜವಾಗ್ಲೂ ಎಲ್ಲ ಮರ್ತ್ಕೊಂಡಿದೆ. ಮತ್ತೆ ಎಲ್ಲ ಕೆಲಸ ಮಾಡ್ಕೊಬೇಕಾದ್ರೆ ಯಾವಾಗ್ಲೂ
ಕಲ್ತ್ಕೊಳ್ಳೋಣ ಒಂದ್ ಸ್ವಲ್ಪ ರಂಗೋಲೀಸ್ ಎಲ್ಲ ಅಂತ ಅನ್ಕೊಂತಾ ಇರ್ತೀನಿ. ಅಷ್ಟ್ರಲ್ಲಿ ಆಗದೇ ಇಲ್ಲ, ಯಾವಾಗ್ಲೂ ಅಷ್ಟೊಂದು ನೆನಪೇ ಆಗಲ್ಲ. ಯಾವಾಗ್ಲಾದ್ರು ಬಿಡಿಸ್ಬೇಕಾದ್ರೆ ಹಿಂಗೆ ಯಾವಾಗಾದ್ರು ಫಂಕ್ಷನ್ಸ್ಗಳು ಬಂದಾಗ ಅಷ್ಟೇ, ಫೆಸ್ಟಿವಲ್ಸ್ ಬಂದಾಗ ಅಷ್ಟೇ ನೆನಪಾಗುತ್ತೆ. ಅದಾದ್ಮೇಲೆ ನಾನು ತುಳಸಿ ಗಿಡಕ್ಕೂ ಕೂಡ, ತುಳಸಿ ಕಟ್ಟೆಗೂ ಕೂಡ ನಾನು ಅರಿಶಿನ ಎಲ್ಲ ಹಾಕಿ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂತಾ ಇದ್ದೀನಿ. ನಾನ್ ಕೂಡ ರೆಡಿಯಾಗಿ ಸ್ನಾನ ಎಲ್ಲ ಮಾಡ್ಕೊಂಡು ಬಂದೆ. ಮತ್ತೆ ಮಲ್ಗಿದ್ದಿರ್ತೀನಲ್ವಾ, ಅದಕ್ಕೋಸ್ಕರ ಮತ್ತೆ ಫ್ರೆಶ್ ಆಗೆಲ್ಲ ಸ್ನಾನ ಮಾಡ್ಕೊಂಡು ಬಂದು ರಂಗೋಲಿ ಕೂಡ ಹಾಕೊಂತಾ ಇದ್ದೀನಿ. ಆದ್ರೆ ನನಗೆ ಇದನ್ನೆಲ್ಲ ಸ್ಯಾರಿ ಹಾಕೊಂಡ್ ಮಾಡ್ಲಿಕ್ಕೆ ನನ್ಗೆ ನಿಜವಾಗ್ಲೂ ಆಗಲ್ಲ. ಡೈಲಿ ಉಟ್ಕೊಂಡು ಅಭ್ಯಾಸ ಆದ್ರೆ ಅದು ಕೂಡ ಆಗುತ್ತೆ ಅನ್ಸುತ್ತೆ. ಆದ್ರೆ ಡೈಲಿ ಉಟ್ಕೊಳ್ಳಲ್ಲ, ಫಂಕ್ಷನಿಗೆ ಅಷ್ಟೇ, ತುಂಬಾ ಹೊತ್ತು ಮೇಂಟೈನ್ ಮಾಡಕ್ ಆಗಲ್ಲ. ಅದಕ್ಕೋಸ್ಕರ ನಾನು ಡ್ರೆಸ್ ಹಾಕೊಂಡೇನೆ ಎಲ್ಲ ರೆಡಿ ಮಾಡಿ ಅದಾದ್ಮೇಲೆ ಸ್ಯಾರಿ ಹಾಕೊಳ್ಳೋಣ ಅಂತ ಅನ್ಕೊಂಡಿದೀನಿ. ಸಿಂಪಲ್ ಆಗಿ ಒಂದು ಫ್ಲವರ್ ಬಿಡ್ಸು ಮಧ್ಯದಲ್ಲಿ ಬಿಡಿಸ್ಬಿಟ್ಟಿದ್ದೆ ಹೋದ್ ಸರಿ. ತಟ್ಟೆಗಳೆಲ್ಲ ಇಡಕ್ಕೆ, ಮುಡ್ಲಕ್ಕಿ ಎಲ್ಲ ಇಡಕ್ಕೆ ಜಾಗ ಸಾಕಾಗ್ತಿಲ್ಲ. ಅದಕ್ಕೋಸ್ಕರ ಸರಿ ಸೈಡಿಗೆ ಬಿಡಿಸ್ಬಿಟ್ಟು ನೀಟಾಗಿ ರೆಡಿ ಮಾಡ್ತಾ ಇದ್ದೆ. ನಿಧಾನ ಆದ್ರೂ ಪರವಾಗಿಲ್ಲ, ಸ್ವಲ್ಪ ನಿಧಾನಕ್ಕೆ ಮಾಡೋಣ. ಈ ಸರಿ ಟೈಮಿಂಗ್ಸ್ ಇದ್ದಿದ್ದು 6:45 ಮೇಲೆ ಇತ್ತು. 8:38 ವರ್ಗೆ ಅನ್ಸುತ್ತೆ. ಅದಾದ್ಮೇಲೆ ನಾನು ಕೂಡ ಸ್ಯಾರಿ ಹಾಕೊಂಡು ರೆಡಿ ಆದೆ. ಈ ಸ್ಯಾರಿ ನಾನು ಇದೇ ಫಸ್ಟ್ ಟೈಮ್ ಉಡ್ತಾ ಇರೋದು. ತುಂಬಾ ವರ್ಷ ಆಗಿದೆ ತಗೊಂಡು, ತುಂಬಾ ವರ್ಷ ಆದ್ರೆ 10 ವರ್ಷ ಆಗಿದೆ ಈ ಸ್ಯಾರಿಗೆ. ನಮ್ಮ ಯಜಮಾನ್ರ ಮನೆ ವರಮಹಾಲಕ್ಷ್ಮಿಗೆ ಫಸ್ಟ್ ಟೈಮ್ ತಗೊಂಡಿದ್ ಸ್ಯಾರಿ ಇದು. ಉಟ್ಕೊಂಡೇ ಇರ್ಲಿಲ್ಲ, ನನ್ನ ತಂಗಿ ಒಂದ್ಸರಿ ಹಾಕೊಂಡಿದ್ಲು ಅಷ್ಟೇ. ಅದಾದ್ಮೇಲೆ ಇವತ್ತೇ ನಾನು ಹಾಕೊಂತಾ ಇರೋದು. ಬ್ಲೌಸ್ ಕಾಂಬಿನೇಷನ್ ಮಾಡ್ಕೊಂಡು ಹಾಕೊಂಡಿದ್ದೆ, ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಎಲ್ರು ಹೇಳ್ತಾ ಇದ್ರು. ಅದಾದ್ಮೇಲೆ ನಾನ್ ಕೂಡ ರೆಡಿಯಾಗಿ ಪೂಜೆ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡೆ. ಹೇಗ್ ಕಾಣಿಸ್ತಿದೀನಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾನು ಎಲ್ಲ ಇಲ್ಲೇ ರೆಡಿ ಮಾಡ್ಕೊಂತಾ ಇರೋದ್ರಿಂದ ಮಕ್ಕಳು ಪ್ಲೇಟ್ಸ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಒಳಗಡೆ. ಅದನ್ನೆಲ್ಲ ಒಂದೊಂದಾಗಿ ತಗೊಂಬಂದ್ ಕೊಡ್ತಾ ಇದ್ರು. ಪಾಪು ಕೂಡ ಅಮ್ಮ ನಾನ್ ಇಡ್ತೀನಮ್ಮ ಬಾಗ್ಲಿಗೆಲ್ಲ ಹೂವು ಅಂತ ಅವನು ಕೂಡ ಹೆಲ್ಪ್ ಮಾಡ್ತಾ ಇದ್ದ. ನಮ್ಮ ಮೈಸೂರಲ್ಲಿ ಯಾವಾಗ್ಲೂ ಕೂಡ ಹೂ ರೇಟ್ ಅಷ್ಟೇನೆ ಆಗಿರುತ್ತೆ, 100 rupees ಆಗಿರುತ್ತೆ. ಯಾವ್ದಾದ್ರು ಫೆಸ್ಟಿವಲ್ಸ್ ಎಲ್ಲ ಬಂದ್ರೆ 250 ಆಗ್ಬಿಡುತ್ತೆ. ನಮ್ಮಮ್ಮ ಹೇಳ್ತಾ ಇದ್ರು ಎಷ್ಟು ಹೂವು ಅಂತ ಕೇಳಿದ್ರು. ಅದಕ್ಕೆ 100 rupees ಕಣಮ್ಮ ಅಂತ ಅಂದಿದ್ದಕ್ಕೆ, ಅಯ್ಯೋ ನಮ್ಮೂರಲ್ಲಿ ನೋಡಿದ್ರೆ 25-30 rupees ನಡೀತಿದೆ, ನಿಮ್ಮೂರಲ್ಲಿ 100 ಅಂತ ಹೇಳ್ತಿದ್ರು. ಅದಕ್ಕೆ ನಾನು ಹೇಳ್ದೆ ಇಲ್ಲಿ ಯಾವಾಗ್ಲೂ ಕಡಿಮೆ ಆಗಲ್ಲ. ಕಡಿಮೆ ಅಂದ್ರೂ 60 rupees 40 rupees ಯಾವಾಗ ಅಂತಂದ್ರೆ ಚೆನ್ನಾಗಿರಲ್ಲ ಹೂವು, ಅವಾಗಷ್ಟೇ 40 rupees 50 rupees ಇರುತ್ತೆ. ಇನ್ನೆಲ್ಲ ನಾನು ಯಾವಾಗ ತಗೊಂಡಾಗ್ಲೂ 80 90 100 ಯಾವಾಗ್ಲೂ ಕೂಡ ಕಡಿಮೆ ಆಗಿಲ್ಲ. ಅದಾದ್ಮೇಲೆ ಸ್ವಲ್ಪ ಬಿಡಿ ಹೂವು ಮತ್ತೆ ಸ್ವಲ್ಪ ಈ ಹೂವು ಮಾಡಿ ತಗೊಂಬಂದಿದ್ದೆ ನಾನು ಆಲ್ರೆಡಿ. ಅದಕ್ಕೋಸ್ಕರ ನಾನು ಎಲ್ಲ ಒಳಗಡೆ ಇಟ್ಕೊಂಡಿದ್ನಲ್ಲ ಪ್ಲೇಟ್ಸ್ ಎಲ್ಲ, ಅದನ್ನೆಲ್ಲ ಮಕ್ಕಳೆಲ್ಲ ತಗೊಂಬಂದ್ ಕೊಡ್ತಾ ಇದ್ದಾರೆ. ಅದಾದ್ಮೇಲೆ ಪಾಪು ಒಂದ್ ಸ್ವಲ್ಪ ಗಲಾಟೆ ಮಾಡ್ತಿದ್ದ, ಅದಕ್ಕೆ ಅವನು ಒಳಗಡೆ ಕೂರ್ಸಮ್ಮ ಅಂತ ಹೇಳ್ದೆ. ಅಮ್ಮ ಕರ್ಕೊಂಡು ಹೋಗ್ಬಿಟ್ಟು ಒಳಗಡೆ ಎಲ್ಲ ಕೂರ್ಸಿದ್ಲು. ಅವನಿಗೆ ಏನಂತ ಅಂದ್ರೆ ನಾನು ಪಾಯಸ ಮಾಡಿದೀನಿ ಅಂತ ಗೊತ್ತಾಗ್ಬಿಡ್ತು. ಅದಕ್ಕೆ ಪಾಯಸ ಹಾಕೊಡಮ್ಮ ಅಂತ ಹೇಳ್ತಾ ಇದ್ದ. ಪೂಜೆಗೆಲ್ಲ ಎತ್ತಿ ಇಟ್ಕೊಂಡಿರೋದ್ರಿಂದ ಅವನು ಕೂಡ ಹಾಕಿ, ಮಕ್ಕಳು ಕೂಡ ದೇವ್ರ ತರ ಏನು ಮಾಡಕ್ಕಾಗಲ್ಲ. ಎಲ್ಲ ರೆಡಿ ಮಾಡ್ಕೊಂತ ಇದ್ದೀನಿ. ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ಇನ್ನ 6:45 ಆಗಿರ್ಲಿಲ್ಲ. ಇನ್ನ ಒಂದ್ 5 to 10 minutes ಟೈಮ್ ಇತ್ತು ನಮ್ಗೆ. ಅದಕ್ಕೋಸ್ಕರ ನಾವು ಒಂದ್ ಸ್ವಲ್ಪ ಫೋಟೋಸ್ ವಿಡಿಯೋಸ್ ಎಲ್ಲ ತಗೊಂಡ್ವಿ. ಮಕ್ಕಳು ಕೂಡ ರೆಡಿ ಆಗಿದ್ರು. ಇಲ್ಲಮ್ಮ ನಾವು ರೆಡಿ ಆಗ್ತೀವಿ ಅಂತ. ಮತ್ತೆ ಅವತ್ತು ಸ್ವಲ್ಪ ಪಟಾಕಿ ಎಲ್ಲ ಉಳಿಸ್ಕೊಂಡಿದ್ರು, ಸುರ್ಸುರ್ ಬತ್ತಿ ಎಲ್ಲ, ಅದನ್ನ ಕೂಡ ಹಚ್ಚೋಣ ಅಂತ ಅನ್ಕೊಂತಾ ಇದ್ರು. ಮಾತಾಡ್ಕೊಂತಾ ಇದ್ರು ಫ್ರೆಂಡ್ಸ್ ಎಲ್ಲ, ನಾವು ಹಚ್ಚೋಣ ಎಲ್ಲರೂ ರೆಡಿ ಆಗಿದೀವಿ ಅಂತ. ಇಲ್ಲಿ ಏನಂದ್ರೆ ಕ್ವಾರ್ಟರ್ಸ್ ಅಲ್ಲಿ ಇರೋದ್ರಿಂದ ಮಕ್ಳಿಗೆಲ್ಲ ತುಂಬಾ ಅಟ್ಯಾಚ್ಮೆಂಟ್ ಆಗಿರ್ತಾರೆ. ಮತ್ತೆ ಈ ತರ ಫಂಕ್ಷನ್ ಗಳೆಲ್ಲ ಟೈಮಲ್ಲಿ ಎಲ್ಲರೂ ರೆಡಿಯಾಗಿ ಒಂದ್ ಕಡೆ ಸೇರ್ಕೊಂಡ್ಬಿಡ್ತಾರೆ. ಟೈಮ್ ಆಯ್ತು ಅಷ್ಟರಲ್ಲಿ ನಾನು ಕೂಡ ಪೂಜೆ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡೆ. ತುಪ್ಪದ ಆರತಿ ಕೂಡ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಮಂಗಳಾರತಿ, ಕರ್ಪೂರದ ಆರತಿ ಎಲ್ಲ ಮಾಡಿ ದೇವ್ರನ್ನ ತುಂಬಾ ಚೆನ್ನಾಗಿ ಭಕ್ತಿಯಿಂದ ಪೂಜೆ ಮಾಡಿದೆ.
ಆರತಿ ಎಲ್ಲ ಮಾಡ್ಕೊಂಡಾದ್ಮೇಲೆ ನಾನು ಇವಾಗ ಮಾಡ್ಕೊತಾ ಇದ್ದೀನಿ ಇದು ನಲ್ಲಿಕಾಯ್ದು ದೀಪ ಹಚ್ಚೋಣ ಅಂತ ಮಾಡ್ಕೊಂಡಿದ್ದೆ ಅಲ್ವಾ, ಅದನ್ನ ಕೂಡ ನಾನು ಹಚ್ಕೊಂಡು ಇವಾಗ ಮಾಡ್ಕೊತಾ ಇದ್ದೀನಿ. ಆದ್ರೆ ನನಗೆ ಗಂಟೆನ ಬಾರ್ಸೋಕೆ ಕೊಡ್ತಾ ಇರ್ಲಿಲ್ಲ ಪಾಪು. ನಾನ್ ಬಾರ್ಸ್ಬೇಕಮ್ಮ ಅಂತ ಅವನೇ ಇಟ್ಕೊಂತಿದ್ದ. ಅದಾದ್ಮೇಲೆ ಏನ್ ಮನ್ಸ್ ಬಂತ ಗೊತ್ತಿಲ್ಲ, ಅಲ್ಲೇ ಇಟ್ಬಿಟ್ಟು ಹೋಗ್ಬಿಟ್ಟಿದ್ದ ಒಳಗಡೆ. ಅವನಿಗೆ ಒಳಗಡೆನೂ ಟಿವಿ ನೋಡಕ್ಕೂ ಜ್ಞಾನ, ಮತ್ತೆ ಇಲ್ಲಿ ಪೂಜೆ ನೋಡಕ್ಕೂ ಜ್ಞಾನ ಹಾಗಾಗ್ತಾ ಇತ್ತು. ಇಲ್ಲೂ ಇರ್ತಿದ್ದ ಅಲ್ಲೂ ಇರ್ತಿದ್ದ. ಪೂಜೆ ಅಂತೂ ತುಂಬಾನೇ ಚೆನ್ನಾಗಾಯ್ತು, ತುಂಬಾ ಖುಷಿ ಆಯ್ತು. ಭಕ್ತಿಯಿಂದ ಪೂಜೆ ಮಾಡಿದ್ವಿ. ಮಕ್ಳು ಕೂಡ ಅಕ್ಷತೆ ಹಾಕಿ ದೇವ್ರನ್ನ ಕೇಳ್ಕೊಂಡ್ರು. ಅದಾದ್ಮೇಲೆ ನಾವು ನಮ್ ಫ್ರೆಂಡ್ಸ್ ಮನೆಗಳಿಗೆಲ್ಲ ಹೋಗಿದ್ವಿ. ತುಂಬಾ ಜನ ಏನ್ ಕರಿಯಕ್ ಹೋಗಿರ್ಲಿಲ್ಲ. ಇಲ್ಲಿ ಅಕ್ಕಪಕ್ಕ ಮನೇಲಿ ಒಂದ್ 5 ಜನ ಮುತ್ತೈದೆಯರನ್ನ ಕರೆದಿ ಕುಂಕುಮ ಕೊಡೋಣ ಅಂತ ಅನ್ಕೊಂಡಿದ್ದೆ. ಅಷ್ಟೇ ಆಯ್ತು. ಅದಾದ್ಮೇಲೆ ನಾನ್ ಕೂಡ ಯಾರ್ಯಾರೆಲ್ಲ ಕರೆದಿದ್ರು ಅವ್ರ ಮನೆಗೆಲ್ಲ ಹೋಗಿ ಕುಂಕುಮನ ತಗೊಂಡ್ ಬಂದೆ. ಎಲ್ಲ ಕಡೆ ನನ್ಗೆ ವಿಡಿಯೋಸ್ನ ಮಾಡ್ಕೊಳಕ್ಕೆ ಆಗಿಲ್ಲ. ಮತ್ತೆ ಇಲ್ಲಿ ಮೇಲೆ ಕೆಳಗೆ ಎಲ್ಲ ಇಳಿಬೇಕಲ್ವಾ, ಅದೊಂದು ಪ್ರಾಬ್ಲಮ್. ಸಾರಿ ಹಾಕೊಂಡು ಹೋಗುವಾಗ ಎಲ್ಲ ಕಡೆ ಹೋಗೋದು. ಅದಾದ್ಮೇಲೆ ನಮ್ ಫ್ರೆಂಡ್ಸ್ ಕೂಡ ಬಂದ್ರು, ಅವ್ರಿಗೆ ಕೂಡ ಕುಂಕುಮ ಕೊಟ್ವಿ. ಅಷ್ಟರಲ್ಲಿ ಅಮ್ಮನ ಮನೆಗೆ ನಮ್ಮ ಅತ್ತೆ ಕೂಡ ಬಂದಿದ್ರು. ಕೊಣನೂರಲ್ಲಿ ಒಂದ್ ಮದ್ವೆ ಇತ್ತು ಅಂತ ಅವ್ರು ಕೂಡ ಒಂದ್ ಸ್ವಲ್ಪ ಹೊತ್ತು ವಿಡಿಯೋ ಎಲ್ಲ ಫೋನಲ್ಲೆಲ್ಲ ಮಾಡಿ ಮಾತಾಡ್ತಾ ಇದ್ರು. ಅಷ್ಟ್ರಲ್ಲಿ ನಮ್ ಫ್ರೆಂಡ್ ಬಂದ್ರು. ಓಕೆ ನಾನು ಆಮೇಲೆ ಮಾಡ್ತೀನಿ, ಕುಂಕುಮಕ್ ಬಂದಿದ್ದಾರೆ ಅಂತ ಇಟ್ಟಿದ್ದೆ. ಅವ್ರು ಈ ತರ ಪೂಜೆ ಟೈಮಲ್ಲೆಲ್ಲ ನಮ್ಮ ಮನೆಯವ್ರು ಇದ್ರೆ ಅಂತೂ ನನಗೆ ಸಖತ್ ಹೆಲ್ಪ್ ಮಾಡ್ಕೊಡ್ತಾರೆ. ಆದ್ರೆ ಅವರು ಇವತ್ ಬೆಳಿಗ್ಗೆಯಿಂದ ಹೊರಗಡೆನೆ ಇದ್ರು. ಬೆಳಿಗ್ಗೆ ಯಾವ್ದೋ ಒಂದು ಎಕ್ಸಾಮ್ ಇದೆ ಅಂತ ಎಕ್ಸಾಮ್ ಅಟೆಂಡ್ ಮಾಡಕ್ ಹೋಗಿದ್ವು. ಅದಾದ್ಮೇಲೆ ಮತ್ತೆ ಅಲ್ಲಿಂದ 1 ಗಂಟೆಗೆ ಬಂದ್ರು. 1:30ಗೆ ಎಲ್ಲ ಊಟ ಎಲ್ಲ ಮಾಡ್ಕೊಂಡು ನನಗೇನೆಲ್ಲ ಬೇಕು ಒಂದ್ ಸ್ವಲ್ಪ ಪೂಜೆ ಐಟಮ್ಸ್ ಎಲ್ಲ ತೆಗೆದುಕೊಟ್ರು. ಅದಾದ್ಮೇಲೆ ಮತ್ತೆ 2 ಗಂಟೆಗೆ ಡ್ಯೂಟಿಗೆ ಹೋದ್ರು. ಅವ್ರು ಬಂದಿದ್ದೆ 9:30 ಆಗಿತ್ತು. ಅಷ್ಟ್ರಲ್ಲಿ ನಾವೇ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ವಿ. ನಮ್ಮ ಫ್ರೆಂಡ್ ಮನೆ ಕುಂಕುಮಕ್ಕೆ ಹೋಗಿದ್ದೆ, ಅಲ್ಲೂ ಕೂಡ ಒಂದ್ ಸ್ವಲ್ಪ ರೆಕಾರ್ಡ್ ಮಾಡ್ಕೊಂಡಿದೀನಿ. ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ವಿಡಿಯೋ. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದ್ರೆ ಒಂದ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನೆಲ್ನ ನ್ಯೂ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.